ಸಭೆಗಳಲ್ಲಿ ಕರ್ನಾಟಕ ಏಕೀಕರಣದ ವಿಷಯ ಕುರಿತು ಮಾತನಾಡುವುದರಿಂದ ಮಾತ್ರ ಉದ್ದೇಶ ಸಾಧನೆಯಾಗುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ ಮಳಿಮಠರು, ಅದಕ್ಕಾಗಿಯೇ ದುಡಿಯುವ ಜನರ ಒಂದು ತಂಡದ ಅವಶ್ಯಕತೆ ಇರುವುದನ್ನು ಮನೆಗಾಣಿಸಿ, ಕರ್ನಾಟಕದ ಆರ್ಥಿಕ ಮತ್ತು ವಾಣಿಜ್ಯ ಅಭಿವೃದ್ಧಿಗೆ ಕನ್ನಡಿಗರು ಮುಂದಾಗಬೇಕಾಗಿರುವುದನ್ನು ಪ್ರಸ್ತಾಪಿಸಿ, ಆ ನಿಟ್ಟಿನಲ್ಲಿ ಭಟ್ಕಳದಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಸ್ಥಾಪಿಸಲು ಸಿದ್ಧರಾಗಿದ್ದ ಎಂ. ಶಂಕರಲಿಂಗೇಗೌಡರನ್ನು ಶ್ಲಾಘಿಸಿದರು. ಕರ್ನಾಟಕದಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಅಥವಾ ಮೈಸೂರು ವಿಶ್ವವಿದ್ಯಾನಿಲಯದ ವಿಸ್ತರಣೆ, ವೈದ್ಯಕೀಯ, ಕೃಷಿ ಇತ್ಯಾದಿ ಕಾಲೇಜುಗಳ ಸ್ಥಾಪನೆಯನ್ನು ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಬಾನುಲಿ ಕೇಂದ್ರಕ್ಕೂ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಮಳಿಮಠರು ಸೂಚಿಸಿದರು. ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಕೆ. ಬಿ. ಜಿನರಾಜ ಹೆಗಡೆ ಅವರು ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಹೇಗೆ ಕರ್ನಾಟಕದಿಂದ ಭಿನ್ನ ಎಂಬುದನ್ನು ಸ್ಪಷ್ಟಪಡಿಸಿ, ದೇಶದ ಮುಖಂಡರು ಮತ್ತು ಜವಾಬ್ದಾರ ಸಂಸ್ಥೆಗಳು ಕರ್ನಾಟಕ ಏಕೀಕರಣವು ಕನ್ನಡಿಗರ ಆಜನ್ಮಸಿದ್ಧ ಹಕ್ಕು ಎಂದು ಒಪ್ಪಿಕೊಂಡಿರುವುದನ್ನು ಪ್ರಸ್ತಾಪಿಸಿ, ಆ ನಿಟ್ಟಿನಲ್ಲಿ ಶ್ರಮಿಸಿದ ಮತ್ತು ಶ್ರಮಿಸುತ್ತಿರುವ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಲಿಂಗಾಯತರ ವಿದ್ಯಾಸಂಸ್ಥೆಗಳನ್ನು ಅಭಿನಂದಿಸಿದರು. ಕರ್ನಾಟಕದ ಜನತೆ ಆ ಮೊದಲೇ ನಡೆಸುತ್ತಿದ್ದ ನಾಡಹಬ್ಬಗಳು, ಕಡಪ ದಿನಾಚರಣೆ ಇತ್ಯಾದಿಗಳು ವಿಶೇಷ ಮಹತ್ವ ಪಡೆದವು. ಬಿಜಾಪುರ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಕರ್ನಾಟಕ ಏಕೀಕರಣ ಜಿಲ್ಲಾ ಪರಿಷತ್ತುಗಳು ನಡೆದವು. ಈ ಎಲ್ಲ ಕಾರ್ಯಕ್ರಮಗಳು ಕರ್ನಾಟಕ ಏಕೀಕರಣದ ಬೇಡಿಕೆಯನ್ನು ಚುರುಕುಗೊಳಿಸುವಲ್ಲಿ ಸಫಲವಾದವು. ರಬಕವಿ, ಬನಹಟ್ಟಿ, ಜಮಖಂಡಿ ಸಂಸ್ಥಾನಗಳಲ್ಲಿಯೂ ನಾಡಹಬ್ಬಗಳು ನಡೆದು ಏಕೀಕರಣಕ್ಕೆ ಬೆಂಬಲ ದೊರೆಯಿತು. ಮುಧೋಳದ ಕನ್ನಡಿಗರು ವಿಶೇಷ ಸಮಾರಂಭವೊಂದನ್ನು ಏರ್ಪಡಿಸಿ ಏಕೀಕರಣಕ್ಕೆ ಬೆಂಬಲ ನೀಡಿದರು. 10ನೆಯ ಕರ್ನಾಟಕ ಏಕೀಕರಣ ಪರಿಷತ್ತು 1946 ಜನವರಿ 19ರಂದು ಮುಂಬಯಿಯಲ್ಲೇ ಸಮಾವೇಶಗೊಂಡಿತು. ಆಗ ಮುಂಬಯಿ ಪ್ರಾಂತದ ಮುಖ್ಯಮಂತ್ರಿಗಳಾಗಿದ್ದ ಬಾಲಸಾಹೇಬ ಗಂಗಾಧರ ಕೇರ್ ಅವರು ಪರಿಷತ್ತಿನ ಅಧ್ಯಕ್ಷತೆ ವಹಿಸಿದ್ದರು. ಸ್ವಾಗತ ಅಧ್ಯಕ್ಷರಾಗಿದ್ದವರು ಮುಂಬಯಿ ಹೈಕೋರ್ಟಿನಲ್ಲಿ ವಕೀಲರಾಗಿದ್ದ ಆರ್. ವಿ. ಜಾಗೀರ್ದಾರ್ ಶ್ರೀರಂಗ ಅವರು. ಪರಿಷತ್ತಿನ ಉದ್ಘಾಟನೆಯನ್ನು ವಲ್ಲಭಭಾಯಿ ಪಟೇಲರು ಮಾಡಿದರು. ಆ ಪರಿಷತ್ತಿನ ಸಮಾವೇಶದ ಏರ್ಪಾಡಿನಲ್ಲಿ ಶ್ರೀರಂಗ ಅವರ ಪಾತ್ರ ಅತಿ ಮಹತ್ವದ್ದಾಗಿತ್ತು.